ಓಂ ಅಸದಿತಿ ಚೇನ್ನ ಪ್ರತಿಷೇಧ ಮಾತ್ರತ್ವಾತ್ ಓಂ. ಇದು ಬ್ರಹ್ಮಸೂತ್ರ ಭಾಷ್ಯದಲ್ಲಿ 2ನೇ ಅಧ್ಯಾಯದ 1ನೇ ಪಾದದ 8ನೇ ಸೂತ್ರ. ಇದರ ಅರ್ಥಗಳನ್ನೆಲ್ಲ ಹಿಂದೆ ನೋಡಿದ್ದೀವಿ ಅಣುಭಾಷ್ಯ ಮತ್ತು ತತ್ವಮಂಜರಿಯಲ್ಲಿ. ಅದರಲ್ಲಿ ಮೊದಲನೇ ಸೂತ್ರ ಅಸದಿತಿ ಚೇನ್ನ ಪ್ರತಿಷೇಧ ಮಾತ್ರತ್ವಾತ್ ಅಂತ. ಅದರ ತಾತ್ಪರ್ಯ ಎಲ್ಲ ನೋಡಿ ಆಗಿದೆ. ಪ್ರತಿಷೇಧ ಮಾತ್ರತ್ವಾತ್ ನ ಅಸತಃ ಕಾರಣತ್ವಂ ಯುಕ್ತಂ. ಅಸತ್ತು ಅಂದರೆ ವಿಶ್ವದ ಪ್ರಾಗಭಾವ ಏನಿದೆ ಅದು ಕೇವಲ ಅಭಾವ ಸ್ವರೂಪ. ಅದು ಆದ್ರಿಂದ ಅದು ಯಾವುದಕ್ಕೂ ಕೂಡ ಕಾರಣ ಅಲ್ಲ ಅಂತ ಅದರ ತಾತ್ಪರ್ಯ. ಅಸತಃ ಕಾರಣತ್ವಾತ್ ಯುಕ್ತಿ ವಿರುದ್ಧಂ ವೇದವಾಕ್ಯಂ ಇತ್ಯೇತತ್ರ ನಿಷಿದ್ಧತೆ. ಈ ಪೂರ್ವ ಪಕ್ಷದವ್ರು ಏನು ಹೇಳಿದ್ರಲ್ಲ ಅಸತ್ತೇ ಕಾರಣ ಅಂತ ಅವ್ರೇನು ವಾದ ಮಾಡಿದ್ರು ಅದನ್ನೆಲ್ಲ ಇಲ್ಲಿ ನಿರಾಕರಣೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ನಿರಾಕರಣೆ ಇಲ್ಲಿ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಜಗತ್ತಿನ ಸೃಷ್ಟಿಯಾಗುವ ಮೊದಲು ಏನೂ ಇರಲಿಲ್ಲ, ಅಭಾವದಿಂದಲೇ ಭಾವ ವಸ್ತುಗಳೆಲ್ಲ ಹುಟ್ಟಿದವು ಅಂತ ಶ್ರುತಿಗಳಿಂದಲೇ ತಿಳಿದು ಬರ್ತಾ ಇದೆ. ಆದ್ರಿಂದ ಬ್ರಹ್ಮನೇ ಜಗತ್ತಿಗೆ ಕಾರಣ ಅಂತ ನೀವೇನು ಸಿದ್ಧಾಂತ ಹೇಳ್ತಾ ಇದ್ದೀರಿ ತತ್ವವಾದಿಗಳು, ಅದಕ್ಕೆ ವಿರೋಧ ಇದೆ ಅಂತ ಅವರು ಆಕ್ಷೇಪ ಮಾಡಿದಾಗ ಅದಕ್ಕೆ ಪರಿಹಾರ ರೂಪವಾಗಿ ಪಾದರಾಯಣರು ಈ ಸೂತ್ರ ಹೇಳಿದ್ದಾರೆ. ಅದು ನಿಷೇಧೈಕ ಸ್ವರೂಪ, ಅದರ ಸ್ವಭಾವ ಅಂತ ಅನ್ನೋದೇ ಕೇವಲ ಅಭಾವ ಸ್ವರೂಪ ಅದರದ್ದು. ಆದ್ರಿಂದ ಅಭಾವ ಅನ್ನೋದು ಯಾವುದಕ್ಕೂ ಕೂಡ ಕಾರಣ ಆಗೋದಿಲ್ಲ ಅಂತ ಈಗ ಅದರ ತಾತ್ಪರ್ಯ. ನಮಗಿದು ಗೊತ್ತಿರಬೇಕು. ಶ್ರುತಿಯನ್ನೇ ಆಧಾರವಾಗಿ ಇಟ್ಕೊಂಡು ಯಾರು ವಿಮರ್ಶೆ ಮಾಡ್ತಾ ಇರ್ತಾರೆ ಅವರಲ್ಲಿ ಕೆಲವರು ಅಸತ್ ಅಂದ್ರೆ ಜಗತ್ತಿನ ಪ್ರಾಗಭಾವವೇ ಜಗತ್ತಿಗೆ ಕಾರಣ ಅಂತ ಏನ್ ಹೇಳ್ತಾರೆ ಅದನ್ನು ಇಲ್ಲಿ ನಿರಾಕರಣೆ ಮಾಡಿದ್ದಾರೆ. ಹೊರತು ಬೌದ್ಧ ಮತದ ನಿರಾಕರಣವನ್ನು ಇಲ್ಲಿ ಮಾಡಿರುವುದಲ್ಲ. ಅದನ್ನು ಮುಂದೆ ಸಮಯ ಪಾದದಲ್ಲಿ ಮಾಡ್ತಾರೆ. ಆದ್ರಿಂದ ಶ್ರುತಿ ಪ್ರಾಪ್ತವಾದ ಒಂದು ಅಸತ್ ಕಾರಣವಾದ ಶ್ರುತಿಯನ್ನ ಸ್ಥೂಲವಾಗಿ ಅಭ್ಯಾಸ ಮಾಡಿದಾಗ ಅದರಿಂದ ಅಸತ್ಯ ಕಾರಣ ಅಂತ ತಿಳಿದು ಬಂದಿದೆ ಕೆಲವರಿಗೆ. ಅದನ್ನ ಇಲ್ಲಿ ನಿರಾಕರಣೆ ಮಾಡಿದ್ದಾರೆ ಅಷ್ಟೇ ಅಂತ ಈಗ ಅದ್ರ ತಿಳ್ಕೋಬೇಕು. ನಮ್ಮ ಸಿದ್ಧಾಂತ ಏನು, ಬ್ರಹ್ಮನೇ ಜಗತ್ತಿಗೆ ಕರ್ತೃ, ಅವನು ನಿಮಿತ್ತ ಕಾರಣ, ಇನ್ಸ್ಟ್ರೂಮೆಂಟಲ್ ಕಾಸ್. ಪ್ರಕೃತಿ ಜಗತ್ತಿಗೆ ಉಪಾದಾನ ಕಾರಣ, ಮೆಟೀರಿಯಲ್ ಕಾಸ್. ಅದು ಪುಣ್ಯ ಪಾಪ ಮತ್ತು ಇವೆಲ್ಲ ಏನಿವೆ ಅವು ಅದಕ್ಕೆಲ್ಲ ಆಧಾರಗಳು, ಅವು ಕೂಡ ನಿಮಿತ್ತವೇ ಅಂತ ಈ ರೀತಿಯಾಗಿ ನಮ್ಮ ತಾತ್ಪರ್ಯ ಇದೆ. ಬ್ರಹ್ಮಸೂತ್ರ ಭಾಷ್ಯದಲ್ಲಿಯೂ ಕೂಡ ಏನು ಬಂದಿದೆ ಅದನ್ನ ಸ್ಥೂಲವಾಗಿ ಇಲ್ಲಿ ನೋಡಿದ್ದೀವಿ ಅಷ್ಟೇ. ನಾವು ಪೂರ್ಣವಾಗಿ ಇಲ್ಲಿ ಬಂದಿರುವಂತಹ ಎಲ್ಲಾ ವಿಷಯಗಳನ್ನು ಮುಂದೆ ಬ್ರಹ್ಮಸೂತ್ರ ಭಾಷ್ಯದಲ್ಲೇ ಅದರ ಅಧ್ಯಯನ ಮಾಡುವಾಗಲೇ ನೋಡೋಣ. ಅದರ ಮುಂದೆ ಅಪೀತವು ತದ್ವತ್ ಪ್ರಸಂಗಾತ್ ಅಸಮಂಜಸಂ ಅಂತ 9ನೇ ಸೂತ್ರ. ಅಸತಃ ಉತ್ಪತ್ತವು ಪ್ರಳಯೇಪಿ ಸರ್ವಾಸತ್ವಮೇವ ಸ್ಯಾತ್. ನೀವು ಅಭಾವದಿಂದಲೇ ವಿಶ್ವದ ಪ್ರಾಗಭಾವದಿಂದಲೇ ಜಗತ್ತು ಹುಟ್ಟುತ್ತದೆ ಅಂತ ಹೇಳ್ತಿರಲ್ಲ, ಹಾಗಾದ್ರೆ ಪ್ರಳಯ ಕಾಲದಲ್ಲಿ ಬೇರೆ ಏನೂ ಇಲ್ಲದೆ ಇರಬೇಕಾದಿತ್ತು. ಆದ್ರೆ ಬೇರೆ ಏನು ಇರೋದಿಲ್ಲ ಅಂತ ಅನ್ನೋದು ಶಾಸ್ತ್ರ ವಿರುದ್ಧ. ಆವಾಗಲೂ ಕೂಡ ಪ್ರಕೃತಿ ಇರ್ತದೆ, ಸೂಕ್ಷ್ಮ ರೂಪದಿಂದ ಪ್ರಕೃತಿ ಇರ್ತದೆ, ಪರಮಾತ್ಮ ಇರ್ತಾನೆ, ಮತ್ತೆ ಕಾಲ ದೇಶ ಇತ್ಯಾದಿಗಳು ಇದ್ದೇ ಇರ್ತವೆ. ಆದ್ರಿಂದ ಈ ಪ್ರಪಂಚ ಅಭಾವದಿಂದ ಹುಟ್ಟಿದೆ ಅಂತ ವಾದಿಸಬಾರದು. ಜಡ ಪ್ರಕೃತಿಯನ್ನ ಉಪಾದಾನವನ್ನಾಗಿ ಮಾಡಿಕೊಂಡು ಈಶ್ವರ ಅದನ್ನು ಹುಟ್ಟಿಸಿದ್ದಾನೆ. ಒಬ್ಬ ಕುಂಬಾರ ಮಣ್ಣಿನಿಂದ ಹೇಗೆ ಘಟವನ್ನು ತಯಾರು ಮಾಡ್ತಾನೋ ಹಾಗೆ. ನತು ಓಂ ನತು ದೃಷ್ಟಾಂತಾಭಾವ ಅಂತ ಮುಂದಿನ ಸೂತ್ರ 10ನೇ ಸೂತ್ರ. ಪ್ರಳಯೇ ಸರ್ವಾಸತ್ವಂ ಭಾವೇ ದೃಷ್ಟಾಂತ ಭಾವಾದೇವ ನೈಯುಜ್ಯತೆ ಸತಃ ಉತ್ಪತ್ತಿ ಸಶೇಷ ವಿನಾಶಶ್ಚ ಹಿ ಲೋಕೆ ದೃಷ್ಟ. ಇದನ್ನು ಎಲ್ಲ ರಾಘವೇಂದ್ರ ಸ್ವಾಮಿಗಳು ತೋರಿಸಿಕೊಟ್ಟ ಅನುಮಾನಗಳ ಮೂಲಕ ಈ ಹಿಂದೆ ನೋಡಿದ್ದೇವೆ. ಪ್ರಳಯ ಕಾಲದಲ್ಲಿ ಈ ಅನೇಕ ತತ್ವಗಳು ಇದ್ದೇ ಇರ್ತವೆ, ಎಲ್ಲಾ ತತ್ವಗಳು ಏನು ನಷ್ಟ ಆಗೋದಿಲ್ಲ ಅಂತ ನಾವು ಅನುಮಾನ ಪ್ರಯೋಗ ಮಾಡಿ ತೋರಿಸಿದ್ದೇವೆ. ಏನೂ ಇರ್ಲಿಲ್ಲ ಅಂತ ನೀವು ಹೇಳಬಾರ್ದು. ನೀವು ಹೇಳುವಂತ ಪ್ರಾಗಭಾವ ಮಾತ್ರ ಇತ್ತು, ಬೇರೆ ಏನೂ ಇರ್ಲಿಲ್ಲ ಅಂತ ಆಗ್ತದೆ. ಹಾಗಲ್ಲ, ಅನೇಕ ತತ್ವಗಳು ಇದ್ದೇ ಇವೆ. ಜಗತ್ತಿನಲ್ಲಿ ಒಂದು ಸತ್ಯ ವಸ್ತುವಿನಿಂದ ಮತ್ತೊಂದು ವಸ್ತು ಉತ್ಪನ್ನ ಆಗಬೇಕು, ಒಂದು ಭಾವ ವಸ್ತುವಿನಿಂದ ಮತ್ತೊಂದು ಜಗತ್ತು ಹುಟ್ಟಬೇಕು, ಇದು ಕಂಡಿದೆ. ಮಣ್ಣಿನಿಂದಲೇ ಘಟ ಹುಟ್ಟಬೇಕು, ಬಂಗಾರದ ಗಟ್ಟಿಯಿಂದಲೇ ಬಂಗಾರದ ಆಭರಣ ನಿರ್ಮಿತ ಆಗಬೇಕು. ಮತ್ತು ಬಂಗಾರದ ಆಭರಣ ನಷ್ಟ ಆದ್ರೆ, ಘಟ ನಷ್ಟ ಆದ್ರೆ ಅದರ ಅವಶೇಷಗಳು ಉಳಿಯೋದು ಕಂಡಿದೆ. ಜಗತ್ತು ನಷ್ಟ ಆದ್ರೂ ಕೂಡ ಅದರ ಸೂಕ್ಷ್ಮ ರೂಪವಾದಂತಹ ಅವಶೇಷ ಅಂತ ಅನ್ನೋದು ಆವಾಗಲೂ ಇದ್ದೇ ಇರ್ತದೆ.
ಆದ್ರಿಂದ ಆವಾಗ ಬೇರೆ ಯಾವುದೂ ಇರಲಿಲ್ಲ, ಅಭಾವ ಮಾತ್ರ ಇತ್ತು ಅಂತ ವಾದ ಮಾಡುವುದು ಉಚಿತ ಅಲ್ಲ. ಸ್ವಪಕ್ಷ ದೋಷಾಚ್ಚ ಓಂ ಸ್ವಪಕ್ಷ ದೋಷಾಚ್ಚ ಓಂ ಅಂತ 11ನೇ ಸೂತ್ರ. ಪ್ರಳಯ ಕಾಲದಲ್ಲಿ ಏನೂ ಇರಲಿಲ್ಲ ಅಂತ ನೀವೇನು ಪ್ರತಿಪಾದನೆ ಮಾಡ್ತಾ ಇದ್ದೀರಲ್ಲ, ಅದಕ್ಕೇನಾದ್ರೂ ಆಧಾರ ಬೇಕು, ದೃಷ್ಟಾಂತ ಬೇಕು, ಅದನ್ನೂ ಬೇಕು. ಪ್ರಮಾಣ ಇಲ್ಲ ಅಂತ ಒಂದು, ದೃಷ್ಟಾಂತನೂ ಇಲ್ಲ. ಆದ್ರಿಂದ ಅಭಾವದಿಂದ ವಿಶ್ವದ ಉತ್ಪತ್ತಿಯನ್ನು ಹೇಳೋದು ಸರಿಯಲ್ಲ. ಏನೂ ಇಲ್ಲದ ಸ್ಥಿತಿ ಏನಾಗಿದೆ, ಪ್ರಳಯ ಕಾಲದಲ್ಲಿ ಏನೂ ಇರಲಿಲ್ಲ ಅಂತ ವಾದ ಮಾಡುವುದೇನಿದೆ ಅದು ಪ್ರಮಾಣ ವಿರುದ್ಧ ಅಂತ ಈ ಹಿಂದೆ ಹೇಳಿದರು. ಇದು ಅಪ್ರಾಮಾಣಿಕ ಅಂತ ಈ ಸೂತ್ರದಲ್ಲಿ ಹೇಳ್ತಿದ್ದಾರೆ. ಅದನ್ನ ನಾವು ನೋಡಿದ್ದೀವಿ. ಅನಿಷ್ಟ ಅಂತ ಅನ್ನೋದು ಪ್ರಾಮಾಣಿಕ ಹಾನ, ಅಪ್ರಾಮಾಣಿಕ ದೋಷ ಸ್ವೀಕಾರ ರೂಪವಾದದ್ದು ಅಂತೆಲ್ಲ ರಾಘವೇಂದ್ರ ಸ್ವಾಮಿ ವಾಕ್ಯದಲ್ಲಿ ಅದನ್ನು ನೋಡಿದ್ದೇವೆ. ಪ್ರಳಯ ಕಾಲದಲ್ಲಿ ಏನೋ ಇತ್ತೋ ಇಲ್ಲೋ ಅಂತ ಅನ್ನೋದನ್ನ ನೋಡ್ಲಿಕ್ಕೆ ನಾವ್ಯಾರೂ ಇರೋದಿಲ್ಲ. ಆದ್ರಿಂದ ಯಾವ ವ್ಯಕ್ತಿಯೂ ಕೂಡ ಆಗ ಏನೂ ಇರಲಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅನುಮಾನ ಏನಾದ್ರೂ ಮಾಡುವುದಾದ್ರೂ ಕೂಡ ಲೋಕದ ಅನುಭವದ ಆಧಾರದ ಮೇಲೆ ಮಾಡಬೇಕು. ಆದ್ರೆ ಲೋಕದ ವಸ್ತುಗಳ ಉತ್ಪತ್ತಿ ಆದಾಗ ಅದೆಲ್ಲವೂ ಭಾವದಿಂದಲೇ ಆಗ್ತದೆ. ಮತ್ತೆ ನಾಶ ಆದಾಗಲೂ ಕೂಡ ಅದಕ್ಕೊಂದು ಭಾವವೇ ಉಳಿದಿರ್ತದೆ. ಮಣ್ಣು, ಬಂಗಾರ, ಮತ್ತೆ ಮರ, ಮುಟ್ಟು, ಬೂದಿ ಇವೆಲ್ಲ ಭಾವನೆ. ಹೀಗಿರುವುದೇ ಕಂಡಿದೆ ಅಂತ ಅದರ ತಾತ್ಪರ್ಯ. ಇದೆಲ್ಲ ಹೀಗೆ ವಸ್ತು ಹುಟ್ಟುವಾಗಲೂ ಭಾವದಿಂದ ಹುಟ್ಟುತ್ತದೆ, ನಷ್ಟ ಆದಾಗಲೂ ಕೂಡ ಅದರ ಹಿಂದೆ ಮತ್ತೊಂದು ಭಾವ ಉಳಿತದೆ. ಇದೆಲ್ಲ ಕಂಡಿದೆ. ಆದ್ರಿಂದ ಪ್ರಪಂಚದಲ್ಲಿ ಏನೂ ಇರಲಿಲ್ಲ ಅಂತ ಯಾವ ಆಧಾರದಿಂದಲೂ ಮಾತಾಡಬಾರ್ದು, ಅದು ಸರಿಯಲ್ಲ ಅಂತ ತಾತ್ಪರ್ಯ. ಆಮೇಲೆ ಮುಂದೆ ತರ್ಕ ಪ್ರತಿಷ್ಠಾನಾದಪಿ ಅನ್ಯಥಾ ಅನುಮೇಯಮಿತಿ ಚೇತ್ ಏವಮಪಿ ಅನಿರ್ಮೋಕ್ಷ ಪ್ರಸಂಗ ಅಂತ 12ನೇ ಸೂತ್ರ. ಇಲ್ಲಿ ಏನು ವರ್ಣನೆ ಮಾಡಿದ್ದಾರೆ ಅಂದ್ರೆ, ಯಾವುದೇ ಅನುಮಾನ ಇರಲಿ, ಅದಕ್ಕೆ ಪ್ರತ್ಯಕ್ಷದ ಮತ್ತು ಆಗಮನದ ಬೆಂಬಲ ಇಲ್ಲದೆ ಹೋದ್ರೆ ಅದನ್ನು ಸ್ವೀಕಾರ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಈ ಪ್ರತಿವಾದಿಗಳು ಹೀಗೆ ಹೇಳಬಹುದು, ಕೆಲವು ಅನುಮಾನಕ್ಕೆ ಪ್ರತಿತರ್ಕ ಇರ್ತದೆ, ಕೆಲವು ಅನುಮಾನಕ್ಕೆ ಪ್ರತಿತರ್ಕ ಇಲ್ಲ ಅಂತ ಅವ್ರೇನಾದ್ರು ಮಾತಾಡಬಹುದು. ಹಾಗೆಲ್ಲ ಭಾವಿಸಬೇಡಿ. ಯಾವ ಅನುಮಾನಕ್ಕೂ ಕೂಡ ತರ್ಕದ ಇನ್ನೊಂದು ಪ್ರತಿತರ್ಕವನ್ನು ಹೇಳಲಿಕ್ಕೆ ಬಂದೇ ಬರ್ತದೆ. ಅದಕ್ಕೊಂದು ಪ್ರತ್ಯಕ್ಷದ ಬೆಂಬಲ ಇದ್ರೆ, ಅನುಮಾನದ ಬೆಂಬಲ, ಆಗಮದ ಬೆಂಬಲ ಇದ್ರೆ ಅಂತ ಅನುಮಾನಕ್ಕೆ ಮಾತ್ರ ಪ್ರತಿತರ್ಕ ಇಲ್ಲ. ನಾನು ಅದನ್ನು ಹೇಳುವಾಗ ಸ್ವಲ್ಪ ವ್ಯತ್ಯಾಸ ಮಾಡಿದೆ. ಇನ್ನೊಂದು ಸ್ವಲ್ಪ ಹೀಗೆ ತಿದ್ದುಕೊಳ್ಬೇಕು. ಹಿಂದಿನ 2 ಸೂತ್ರಗಳಲ್ಲಿ ಅನುಮಾನದ ಆಧಾರದಿಂದ ನಾವು ನಮ್ಮ ಪಕ್ಷವನ್ನು ಸಮರ್ಥನೆ ಮಾಡ್ಕೊಂಡ್ವಿ. ಅಂದ್ರೆ ಅಸತ್ತಿಗೆ ಕಾರಣತ್ವ ಇಲ್ಲ, ಸತ್ತಿಗೆ ಮಾತ್ರ ಕಾರಣತ್ವ ಇದೆ ಅಂತ ಅನುಮಾನದಿಂದ ನಾವು ಸಮರ್ಥನೆ ಮಾಡಿದ್ವಿ. ಇಲ್ಲಿ ಒಂದು ಪ್ರಶ್ನೆ, ಅದೇ ಈ ತರ್ಕ ಅಪ್ರತಿಷ್ಠಾನಾತ್ ಅಂತ ಏನು ಸೂತ್ರ ಹೊರಟಿದೆ, ಅದಕ್ಕೆ ಮೂಲಭೂತವಾಗಿ ಹೊರಟಿರುವಂತಹ, ಅದಕ್ಕೆ ಪೂರ್ವರಂಗವಾಗಿ ಹೊರಟಿರುವಂತಹ ಪ್ರಶ್ನೆ ಇದು. ಅವ್ರು ನಮ್ಮನ್ನು ಕೇಳ್ತಿದ್ದಾರೆ. ಸ್ವಲ್ಪ ನನಗೆ ತಿದ್ದುಪಡಿ ಮಾಡ್ಕೋತಾ ಇದ್ದೇನೆ. ಹಿಂದಿನ ಸೂತ್ರಗಳಲ್ಲಿ ಯುಕ್ತಿ ಆಧಾರದಿಂದ ಅದನ್ನು ಮಾಡಿದ್ರಿ. ಒಂದು ವಸ್ತು ಹುಟ್ಟಬೇಕಾದ್ರೆ ಅದಕ್ಕೊಂದು ಭಾವವೇ ಇರಬೇಕು, ವಸ್ತು ನಷ್ಟ ಆದಾಗ ಅದ್ರ ಹಿಂದೆ ಒಂದು ಭಾವ ಉಳಿಬೇಕು ಅಂತ ಇವೆರಡು ತರ್ಕ ಮಾಡಿದ್ರಿ. ಆದ್ರೆ ತರ್ಕದಿಂದ ಏನನ್ನು ಸಾಧನೆ ಮಾಡ್ಲಿಕ್ಕೆ ಬರೋದಿಲ್ವಲ್ಲ. ಪ್ರತಿಯೊಂದು ಅನುಮಾನಕ್ಕೂ ಕೂಡ ಒಂದು ಪ್ರತಿತರ್ಕ ಇರ್ತದಲ್ಲ. ಆದ್ರಿಂದ ಅನುಮಾನದಿಂದ ವಿಶ್ವಕ್ಕೆ ಯಾವ್ದು ಕಾರಣ ಅಂತ ನೀವು ಹೇಗೆ ನಿರ್ಧಾರ ಮಾಡ್ತೀರಿ ಅಂತ ಅವ್ರದ್ದೊಂದು ಪ್ರಶ್ನೆ ಇದೆ. ಅದಕ್ಕೆ ನಾವೇನು ಹೇಳ್ತಿದೀವಿ, ಕೇವಲ ಅನುಮಾನದಿಂದ ಅದನ್ನ ಮಾಡಬಾರ್ದು. ನೀವು ಹೇಳಿದ್ದು ಭಾಗಶಃ ಸರಿ, ಕೇವಲ ಅನುಮಾನದಿಂದ ಅದನ್ನ ಮಾಡಬಾರ್ದು. ಆದ್ರೆ ಪ್ರತ್ಯಕ್ಷ ಮತ್ತು ಆಗಮದ ಬೆಂಬಲ ಇದ್ದಂಥ ಅನುಮಾನದಿಂದ ನಾವು ಪ್ರತ್ಯಕ್ಷದಿಂದ ತಿಳಿದ, ಆಗಮದಿಂದ ತಿಳಿದಂತಹ ವಿಷಯವನ್ನು ಅನುಮಾನದಿಂದ ಸಮರ್ಥನೆ ಮಾಡ್ಕೊಳ್ಬಹುದು. ಆ ಅರ್ಥದಲ್ಲಿ ಆ ಒಂದು ಸಂದರ್ಭದಲ್ಲಿ ಅನುಮಾನ ಪ್ರಮಾಣ ಆಗ್ತದೆ. ಅಂಥ ಅನುಮಾನವನ್ನು ಒಪ್ಪದೆ ಹೋದ್ರೆ ಯಾವ ವಿಷಯವನ್ನು ತೀರ್ಮಾನ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಆಗ್ತದೆ. ನಾಸ್ತಿಕನಾಗಿ ಉಳಿದು ಬಿಡ್ಬೇಕಾಗ್ತದೆ. ಆವಾಗ ನಾಸ್ತಿಕರ ವಾದವನ್ನು ಯುಕ್ತಿಯಿಂದ ನಿರಾಕರಣೆ ಮಾಡಿ ಆ ಯುಕ್ತಿಗಳಿಗೆ ನಾವು ವೇದದ ಆಧಾರವನ್ನು ತೋರಿಸ್ಬೇಕಾಗ್ತದೆ. ಹಾಗಾದಾಗಲೇ ನಾಸ್ತಿಕವಾದವನ್ನ ಮೆಟ್ಟಿ ನಿಂತು ಆಸ್ತಿಕವಾದವನ್ನ ನಾವು ಎತ್ತಿ ಹಿಡಿಲಿಕ್ಕೆ ಸಾಧ್ಯ. ಯುಕ್ತಿಯು ಪೂರ್ಣ ಅಗ್ರಾಹ್ಯ ಅನ್ಬೇಡಿ.
ಪ್ರತ್ಯಕ್ಷ ಆಗಮಗಳು ಬೆಂಬಲ ಉಳ್ಳಂತಹ ಯುಕ್ತಿಯನ್ನು ಅಗ್ರಾಹ್ಯ ಅಂತ ನೀವು ಹೇಳಬಾರದು. ನಾವೀಗ ನಿಮ್ಗೆ ಯುಕ್ತಿಯನ್ನು ಕೊಟ್ಟಿದ್ದೀವಿ. ಜಗತ್ತು ಭಾವ ಪದಾರ್ಥದಿಂದಲೇ ಹುಟ್ಟಿದೆ, ಜಗತ್ತು ನಷ್ಟ ಆದಾಗಲೂ ಏನೋ ಒಂದು ಭಾವ ಉಳಿತದೆ ಅಂತ ನಾವು ಯುಕ್ತಿ ಪ್ರಯೋಗ ಮಾಡಿದ್ದೀವಿ. ಅದಕ್ಕೆಲ್ಲದಕ್ಕೂ ಕೂಡ ವೇದದ ಆಧಾರ ಇದೆ. ಆದ್ರಿಂದ ನೀವು ಅದನ್ನ ನಿರಾಕರಣೆ ಮಾಡಬಾರ್ದು. ಆದ್ರಿಂದ ನೀವು ಅಭಾವನೆ ಕಾರಣ ಅಂತ ಏನು ಹೇಳ್ತೀರಿ ಅದು ಸರಿಯಲ್ಲ ಅಂತ ಅದರ ತಾತ್ಪರ್ಯ. ಸೂತ್ರದಲ್ಲಿ ಅನಿರ್ಮೋಕ್ಷ ಪ್ರಸಂಗ ಅಂತಿದೆ. ಮೋಕ್ಷ ಅಂದ್ರೆ ಎಲ್ಲರಿಗೂ ಗೊತ್ತಿದೆ. ಮೋಕ್ಷ, ಸ್ವರ್ಗ, ನರಕ, ಕರ್ಮ ಮೊದಲಾದ ಅತೀಂದ್ರಿಯ ಯಾವ ವಸ್ತುಗಳನ್ನು, ಅತೀಂದ್ರಿಯವಾದ ಯಾವ ವಸ್ತುವನ್ನು ಕೂಡ ನಾವು ಸಮರ್ಥನೆ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಆಗ್ಬೇಕಾದಿತ್ತು. ಯಾಕೆಂದ್ರೆ ಯುಕ್ತಿನೇ ಬೇಡ ಅಂತ ನೀವು ಅಂದುಬಿಟ್ರೆ, ನಾವು ಕೂಡ ವೇದಕ್ಕೆ ಸಹಾಯಕವಾಗಿ ಯುಕ್ತಿ ಬೇಕು ಅಂತಂತೇವೆ, ಶ್ರುತಿಗಳಿಗೆ ಸಹಾಯಕವಾಗಿ ಯುಕ್ತಿ ಬೇಕು ಅಂತಂತೇವೆ. ಆ ವೇದಗಳನ್ನು ಓದಿದ ಮೇಲೂ ಕೂಡ ಅಲ್ಲೇನಾದ್ರೂ ಸ್ವಲ್ಪ ಅಯುಕ್ತತೆ ಕಂಡು ಬಂದ್ರೆ ಅದನ್ನು ಯುಕ್ತಿಯ ಮೂಲಕ, ಶ್ರುತಿಯ ಆಧಾರವುಳ್ಳಂತಹ ಯುಕ್ತಿಯಿಂದಲೇ ಅದನ್ನು ಸಮರ್ಥನೆ ಮಾಡಬೇಕು ಅಂತ ಹೇಳ್ತೀವಿ. ಆದ್ರಿಂದ ಹಿಂದೆ ಕೊಟ್ಟ ಯುಕ್ತಿಗಳೇನಿವೆ ಅವು ವೇದದ ಆಧಾರದ ಉಳ್ಳಂತಹ ಯುಕ್ತಿಗಳೇ ಆಗಿವೆ. ಹಿಂದೆ ಶಾಸ್ತ್ರಯೋನಿತ್ವಾತ್ ಅಂತ 3ನೇ ಸೂತ್ರ ಏನಿದೆ, 1ನೇ ಅಧ್ಯಾಯದ 1ನೇ ಪಾದದ 3ನೇ ಸೂತ್ರ, ಅಲ್ಲೇ ಒಂದು ಆಚಾರ ಮಾತುಗಳನ್ನ ಹೇಳಿದ್ದಾರೆ. ಶ್ರುತಿ ಸಹಾಯ ರಹಿತ ಅನುಮಾನಂ ನ ಕುಚಿತ ನಿಶ್ಚಯಾತ್ ಸಾಧಯದರ್ಥಂ ಪ್ರಮಾಣಾಂತರಮೇವಚ. ಶ್ರುತಿಯ ಸಹಾಯವಿಲ್ಲದ ಅನುಮಾನ ಎಲ್ಲೂ ಏನನ್ನೂ ಯಾವ ಅರ್ಥವನ್ನು ಸಾಧನೆ ಮಾಡುವುದಿಲ್ಲ. ಶ್ರುತಿ ಸ್ಮೃತಿ ಸಹಾಯಂ ಯತ್ ಪ್ರಮಾಣಾಂತರಂ ಉತ್ತಮಂ ಪ್ರಮಾಣ ಪದವೀಂ ಗಚ್ಚೇತ್ ನಾತ್ರ ಕಾರ್ಯ ವಿಚಾರಣ. ಶ್ರುತಿಯ ಮತ್ತು ಪುರಾಣಗಳ ಸಹಾಯ ಉಳ್ಳಂತಹ ಅನುಮಾನ ಪ್ರಮಾಣ ಅಂತ ಕರೆಸ್ಕೋತದೆ, ಅದ್ರ ಬಗ್ಗೆ ವಿಚಾರ ಬೇಡ. ಇನ್ನು ಮುಂದೆ ಪೂರ್ವೋತ್ತರ ವಿರೋಧೇನ ಕೋತ್ರಾರ್ಥೋಭಿಮತೋ ಭವೇತ್ ಇತ್ಯಾದ್ಯ ಮೋಹನಂ ತರ್ಕ ಶುಷ್ಕ ತರ್ಕಂತು ವರ್ಜಯೇತ್ ಅಂತ ಕೂರ್ಮ ಪುರಾಣದ ಮಾತಿದೆ. ವೇದಗಳನ್ನ ಅಧ್ಯಯನ ಮಾಡ್ತಾ ಹೊರಟಾಗ, ಪುರಾಣಗಳನ್ನ ಅಧ್ಯಯನ ಮಾಡ್ತಾ ಹೊರಟಾಗ ಅದರಲ್ಲಿ ಹಿಂದೆ ಹೇಳಿದ ಯಾವುದೋ ವಿಷಯ, ಮುಂದೆ ಹೇಳ್ತಾ ಇರುವಂತಹ ಯಾವುದೋ ವಿಷಯ, ಅವುಗಳಿಗೆ ಪರಸ್ಪರ ವಿರೋಧ ಬಂದಾಗ ಏನ್ ಅರ್ಥ ಇದಕ್ಕೆ ಅಂತ ಊಹೆ ಮಾಡುವುದು ಇದೆಯಲ್ಲ, ಆ ತರ್ಕ ಮಾಡಬಹುದು. ಆದ್ರೆ ಶುಷ್ಕ ತರ್ಕವನ್ನು ಮಾತ್ರ ಯಾವತ್ತೂ ಕೂಡ ಮಾಡಬಾರದು ಅಂತ ಕೂರ್ಮ ಪುರಾಣದ ಮಾತಿದೆ. ಸರ್ವತ್ರ ಶಕ್ಯತೆ ಕರ್ತುಂ ಆಗಮಂ ಹಿ ವಿನಾನುಮ ತಸ್ಮಾನ್ ನಸ ಶಕ್ತಿಮತಿ ವಿನಾಗಮಂ ಉದೀಕ್ಷಿತು ಅಂತ ವರಾಹ ಪುರಾಣದ ಮಾತಿದೆ. ಆಗಮವಿಲ್ಲದೇನೆ ಎಲ್ಲಾ ಕಡೆನೂ ಅನುಮಾನವನ್ನು ಪ್ರಯೋಗ ಮಾಡ್ಲಿಕ್ಕೆ ಸಾಧ್ಯ ಇದ್ದೇ ಇದೆ. ತಸ್ಮಾನ್ ನಸ ಶಕ್ತಿಮತಿ ಅಂತ ಅನುಮಾನವನ್ನು ಯಾವತ್ತೂ ಪ್ರಯೋಗ ಮಾಡಬಾರದು ಅಂತ ಈಗ ಬಂದಿದೆ. ಆದ್ರಿಂದ ನಾವು ಈ ವಿಶ್ವ ಪ್ರಾಗಭಾವವೇ ಕಾರಣ ಅಂತ ನೀವು ಹೇಳ್ತಿರೋದನ್ನ ನಿರಾಕರಣೆ ಮಾಡುವುದು ಏನಿದೆಯಲ್ಲ, ಇದನ್ನ ನಾವು ಕೇವಲ ಅನುಮಾನದಿಂದ ಮಾಡಿದ್ದೀವಿ ಅಂತ ನೀವು ಕೂಡ ಭಾವಿಸಬೇಡಿ. ಶ್ರುತಿ ಸಹಾಯವುಳ್ಳಂತಹ ಅನುಮಾನದಿಂದಲೇ ನಾವು ಇದನ್ನು ಮಾಡಿದ್ದೇವೆ. ಆದ್ರಿಂದ ನೀವು ಹೇಳಿದ್ದು ಸರಿಯಾಗೋದಿಲ್ಲ ಅಂತ ತಾತ್ಪರ್ಯ. ಏತೇನ ಶಿಷ್ಟ ಅಪರಿಗ್ರಹಾಃ ಅಪಿ ವ್ಯಾಖ್ಯಾತಾಃ ಅಂತ 13ನೇ ಸೂತ್ರ. ಏತೇನ ದೃಷ್ಟಾಂತ ಭಾವೇನ ಅಭಾವೇನ ಚ ಅವಶಿಷ್ಟಾಃ ಅಪಿ ಅಪರಿಗ್ರಹಾಃ ವಿರುದ್ಧ ಸಿದ್ಧಾಂತಾಃ ಅಕರ್ತೃಕತ್ವ ಅಚೇತನ ಕರ್ತೃಕತ್ವ ಜೀವಕರ್ತೃಕತ್ವಾದಯಃ ಅಪಿ. ಇದೆಲ್ಲವನ್ನು ನಾವು ನಿರಾಕರಣೆ ಮಾಡಿದಾಗಾಯ್ತು. ಈ ಭಾವದಿಂದಲೇ ಜಗತ್ತು ಹುಟ್ಟುತ್ತದೆ ಅಂತ ಅನ್ನೋದಕ್ಕೆ ಯಾವುದೇ ದೃಷ್ಟಾಂತ ಇಲ್ಲ. ಮತ್ತೆ ಜಗತ್ತು ನಷ್ಟ ಆದಾಗ ಬೇರೆ ಏನೂ ಇರೋದಿಲ್ಲ, ಬರೀ ಅಭಾವವೇ ಇರ್ತದೆ ಅಂತ ಹೇಳಲಿಕ್ಕೂ ಏನೂ ದೃಷ್ಟಾಂತ ಇಲ್ಲ. ಆದ್ದರಿಂದ ಈ ಉಳಿದ ಸಿದ್ಧಾಂತಗಳನ್ನು ಕೂಡ ನಾವು ನಿರಾಕರಣೆ ಮಾಡಿದಾಗಾಯ್ತು. ಅವಶಿಷ್ಟ ಹಿಂದೆ ಇನ್ನು ಉಳಿದಿರುವಂತಹ ಕೆಲವು ಸಿದ್ಧಾಂತಗಳು, ಅವು ಯಾವ ಸಿದ್ಧಾಂತಗಳು ಅಂದ್ರೆ ಅಪರಿಗ್ರಹ ಅಂತ ಕರೀತಾರೆ ಅದನ್ನು ಸೂತ್ರದಲ್ಲಿ. ಅಪರಿಗ್ರಹ ಅಂದ್ರೆ ವಿರುದ್ಧ ಸಿದ್ಧಾಂತಗಳು ಅಂತ ಅದರ ಅರ್ಥ. ವೇದದ ಸಮ್ಮತಿ ಇಲ್ಲದ ವ್ಯರ್ಥವಾದ ಸಿದ್ಧಾಂತಗಳು, ಅದನ್ನೆಲ್ಲ ನಿರಾಕರಣೆ ಮಾಡಿದಾಗಾಯ್ತು. ಒಂದು ಅಕರ್ತೃಕತ್ವ ಸಿದ್ಧಾಂತ, ಜಗತ್ತಿಗೆ ಕಾರಣವೇ ಇಲ್ಲ ಅಂತ, ಕರ್ತೃವೇ ಇಲ್ಲ ಅಂತ ಸಿದ್ಧಾಂತ. ಇದ್ರೂ ಜಡವಾದ ವಸ್ತುವೇ ಕರ್ತೃ ಆಗಲಿ ಅಂತ ಇನ್ನೊಂದು ಅಚೇತನ ಕರ್ತೃಕತ್ವ. ಮತ್ತೊಂದು ಜೀವವೇ ಕರ್ತೃ ಆಗಲಿ ಅಂತ ಮತ್ತೊಬ್ಬರು ವಾದ ಮಾಡಿದ್ರೆ ಅದನ್ನು ಕೂಡ ನಿರಾಕರಣೆ ಮಾಡಿದಾಗಾಯ್ತು. ಯಾವುದಕ್ಕೂ ಕೂಡ ಇದರಲ್ಲಿ ಆಧಾರ ಇಲ್ಲ.
ಜೀವ ಪ್ರಧಾನ ಇವೆಲ್ಲವೂ ಕೂಡ ಈ ಎಲ್ಲಾ ಶಬ್ದಗಳು ಕೂಡ ಭಗವಂತನನ್ನೇ ಹೇಳ್ತಾವೆ. ಯಥಾ ದುಃಖಾದಿಷು ಜೀವಸ್ಯ ಅಸ್ವತಂತ್ರತ್ವಂ ಏವ ಅನ್ಯೇಷ್ವಪಿ ಇತಿ ದೃಷ್ಟಾಂತಃ. ನಮಗೆ ದುಃಖ ಸುಖ ಇದೆಲ್ಲ ಆಗ್ತದೆ. ಇದು ಬ್ರಹ್ಮಸೂತ್ರ ಭಾಷ್ಯದ ವಾಕ್ಯ ಓದ್ತಿರೋದಿಲ್ಲ. ಈ ದುಃಖ ಬೇಡ ಅಂದಾಗ ತಡ್ಕೊಳ್ಳಿಕ್ ಸಾಧ್ಯ ಆಗೋದಿಲ್ಲ, ಬೇಡ ಅಂತ ಅದನ್ನ ನಿವಾರಣೆ ಮಾಡ್ಕೊಳ್ಳಿಕ್ ಸಾಧ್ಯ ಆಗೋದಿಲ್ಲ. ಸುಖ ಬೇಕು ಅಂದಾಗ ಅದನ್ನ ತಂದುಕೊಳ್ಳಿಕ್ಕೂ ಸಾಧ್ಯ ಆಗೋದಿಲ್ಲ. ಅಲ್ಲೇ ನಮಗೆ ನಮ್ಮ ವೈಯಕ್ತಿಕ ವಿಷಯಗಳಿಗೆ ಸಂಬಂಧಪಟ್ಟಂತೆಯೇ ಈ ತರದ ಒಂದು ಅಸ್ವಾರಸ್ಯ ಕಂಡಿದೆ. ಹಾಗಿರುವಾಗ ಈ ಘಟಾದಿ ವಿಷಯಗಳಿಗೂ ಸಂಬಂಧಪಟ್ಟಂತೆ ಜೀವನೇ ಪೂರ್ಣವಾಗಿ ಕರ್ತರಾಗುವುದು, ಇಂಥ ವಿಶಾಲವಾದ ಪ್ರಪಂಚಕ್ಕೆ ಅವನೇ ಕರ್ತರಾಗ್ತಾನೆ ಅಂತ ಅನ್ನೋದು, ಇದೆಲ್ಲವೂ ಕೂಡ ಈ ದೃಷ್ಟಿಯಿಂದ ನಿರಾಕರಣೆಗೆ ಯೋಗ್ಯ. ಶ್ರುತಿಗತಿಸ್ತು ಬ್ರಹ್ಮವಾಚಕತ್ವೇನ ಪ್ರದರ್ಶಿತ. ಪ್ರತಿಯೊಂದಕ್ಕೂ ಕೂಡ, ಪ್ರತಿಯೊಂದು ಶಬ್ದಕ್ಕೂ ಕೂಡ ಬ್ರಹ್ಮನೇ ವಾಚ್ಯ ಅಂತ ತೋರಿಸುವ ಮೂಲಕ ನಾವು ಅದನ್ನೆಲ್ಲ ಪಡಿಸಬಹುದು. ಯಾವುದು ಜೀವವೇ ಪ್ರಧಾನವಾಗಲಿ ಕಾರಣ ಅಲ್ಲ. ಇಲ್ಲಿಗೆ ಬ್ರಹ್ಮಸೂತ್ರ ಭಾಷ್ಯದಲ್ಲಿ, ಮೂಲದಲ್ಲಿ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಈ 17ನೇ ಮೂಲದವರೆಗೆ, ಅಣುಭಾಷ್ಯದ ತತ್ವಮಂಜರಿ 17ನೇ ಮೂಲದವರೆಗೆ ನಾವೇನು ಅವಲೋಕನ ಮಾಡಿದ್ವಿ ಇಲ್ಲಿ ತನಕ, ಅದನ್ನು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಕೂಡ ನಾವು ನೋಡಿಕೊಂಡಿದ್ದೀವಿ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.